ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಾನು ಯಾರು ಅಂತ ಯಡಿಯೂರಪ್ಪಂಗೆ ಗೊತ್ತು. ಹೋಮ್ ಮಿನಿಸ್ಟರ್ಗೆ ಹೇಳಿ ಎತ್ತಂಗಡಿ ಮಾಡಿಸ್ತೀನಿ ಈಗಂತ ಹೇಳಿರೋದು ಒಬ್ಬ ಕೊರೋನಾ ವಾರಿಯರ್ಗೆ ಆವಾಜನ್ನ ಹಾಕ್ತಾ ಈ ರೀತಿಯಾಗಿ ಮಾತನಾಡಿದ್ದಾನೆ. IG ಅವರನ್ನೇ ಕರ್ಕೊಂಡು ಬರ್ತೀನಿ ಅಂತ ಆವಾಜನ್ನ ಹಾಕಿದ್ದಾನೆ. ನಾನು ಯಾರು ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತು, ಹೋಮ್ ಮಿನಿಸ್ಟರ್ಗೂ ಕೂಡ ಗೊತ್ತು. ನಿಮ್ಮನ್ನ ಹೋಮ್ ಮಿನಿಸ್ಟರ್ಗೆ ಹೇಳಿ ಎತ್ತಂಗಡಿ ಮಾಡಿಸ್ತೀನಿ, IG ಅವರನ್ನೇ ಕರ್ಕೊಂಡು ಬರ್ತೀನಿ ಅಂತ ಆವಾಜನ್ನ ಹಾಕಲಾಗಿದೆ. ಕೊರೋನಾ ಭಯಾನೂ ಇಲ್ಲದೆ ಹೋಮ್ ಸ್ಟೇಗೆ ಬಂದಿದ್ರು. ಒಂದು ಪಾಸಲ್ಲಿ ಇಬ್ಬರಿಗಷ್ಟೇ ಅಂತ ಹೇಳಿದ್ರೂ ಕೂಡ 3 ಜನ ಬಂದಿದ್ದಾರೆ. ಗ್ರಾಮಸ್ಥರು ಪ್ರಶ್ನಿಸಿದ್ದಕ್ಕೆ ಬಂತು ಅನಾಮಿಕ ವ್ಯಕ್ತಿಯ ಫೋನ್ ಕಾಲ್. ಕೊಡಗಿನ ಸೋಮವಾರಪೇಟೆಯ ಗರಂಗದೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ವುಡ್ ಪೇಕರ್ ಹೆಸರಿನ ಹೋಮ್ ಸ್ಟೇನಲ್ಲಿ ತಂಗಿದ್ರು 3. ಬೆಂಗಳೂರಿನ ಗೌಡನ ಪಾಳ್ಯದಿಂದ ಬಂದಿದ್ದಂತ ಹೈಫೈ ಹುಡುಗರಂತೆ ಇವರು. ಗೌಡನ ಪಾಳ್ಯದಿಂದ ಬಂದಿದ್ದಂತ ಹೈಫೈ ಹುಡುಗರು. ಗ್ರಾಮಸ್ಥರು ಪ್ರಶ್ನಿಸಿದ್ದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರಲ್ಲಿ ಫೋನ್ ಅನ್ನ ಮಾಡಿಸಿದ್ದಾರೆ. ರಿಟೈರ್ಡ್ ಹಿರಿಯ ಅಧಿಕಾರಿ ನವೀನ್ ಚಲ್ಲಂ ಅಂತ ಹೇಳಿ ಫೋನ್ ಕಾಲ್ ಅನ್ನ ಮಾಡಿಸಿರುವಂತದ್ದು. CM, ಹೋಮ್ ಮಿನಿಸ್ಟ್ರು, IG ಜೊತೆ ಲೋಕಾಯುಕ್ತರ ಹೆಸರನ್ನೂ ಕೂಡ ಬಳಸಿದ್ದಾನೆ. ಆ ವ್ಯಕ್ತಿ ಯಾರು ಮಾತನಾಡಿದ್ದು ಅಂತ ಗೊತ್ತಾಗಬೇಕು. ನವೀನ್ ಚಲ್ಲಂ ಅಂತ ಖಡಕ್ ಅಧಿಕಾರಿ ಆಗಿದ್ದಂಥವ್ರು, ಅವರೇ ಫೋನ್ ಮಾಡಿದ್ರ ಅನ್ನುವ ಪ್ರಶ್ನೆನೂ ಕೂಡ ಈಗ ಎದ್ದಿದೆ. ಅವರ ಹೆಸರಲ್ಲಿ ಫೋನ್ ಬಂದಿದ್ದ ಅನ್ನುವ ಪ್ರಶ್ನೆನೂ ಕೂಡ ಈಗ ಎದ್ದಿರುವಂತದ್ದು. ಕೊರೋನಾ ಭಯ ಇಲ್ಲದೆ ರಕ್ಷಣೆಗೆ ನಿಂತಿದ್ದಂತ ಆ ವ್ಯಕ್ತಿ ಹಾಗಾದ್ರೆ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಮಾಡಿದ್ದೇ ತಪ್ಪು, ಅದನ್ನ ಸಮರ್ಥನೆ ಮಾಡಿಕೊಂಡು ಆವಾಜನ್ನ ಕೂಡ ಹಾಕಲಾಗಿರುವಂತದ್ದು. ನವೀನ್ ಚಲ್ಲಂ ಅವರ ಹೆಸರನ್ನ ಹೇಳ್ಕೊಂಡು ಈ ರೀತಿಯಾಗಿ ಮಾಡ್ಲಾಯ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಗೌಡನ ಪಾಳ್ಯದ ಸುಜನ್ ಮತ್ತು ಜಯನಗರದ ನಿವಾಸಿ ರಘುರಾಮ್, ವುಡ್ ಪೇಕರ್ ಹೋಮ್ ಸ್ಟೇ ಮಾಲೀಕನ ಮಗ ರೋಷನ್ ಈಗ ಪರಾರಿಯಾಗಿದ್ದಾರೆ. ವಿಷಯ ಬಯಲಾಗ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ ಈ ಮೂವರು ಈ ವಿಷಯ ಬಯಲಾಗ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಯಾವ ರೀತಿಯಾಗಿ ಅವರು ಆವಾಜನ್ನ ಹಾಕಿದ್ದಾರೆ, CM ಹೆಸರು ಹೇಳ್ಕೊಂಡು, ಹೋಮ್ ಮಿನಿಸ್ಟರ್ ಹೆಸರು ಹೇಳ್ಕೊಂಡು, IG ಹೆಸರು ಹೇಳ್ಕೊಂಡು ಅಂತ ನೋಡ್ಕೊಂಬೋಣ. ನಾನ್ ಬಂದಾಗ ಕೆಲ್ಸ ಕೇಳಿ ನೋಡೋಣ, ಅವ್ನು ಯಾವನ್ ಬರ್ತಾನೆ, ಪಂಚಾಯತಿ ಅವ್ನು ಯಾವನ್ ಬರ್ತಾನೆ. ಅಲ್ಲ, ನಮ್ಮನೆಗ್ ಬರಕ್ ಯಾರು ಅಲ್ಲೆಲ್ಲ ಬಂದು ಇದ್ ಮಾಡೋದು? ನಮ್ಮನೆಗ್ ಬರಕ್ ಅವ್ನ್ ಪಾಪ ನಮ್ಮ ಹುಡುಗ ಬಂದು ಸಂಬಳ ಕೊಡಕ್ ಬಂದಿದ್ದಾನೆ, ಪರ್ಮಿಷನ್ ತಗೊಂಡ್ ಬಂದಿದ್ದಾನೆ. ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ನಾಳೆ. ಈಗ ಹರಾಸ್ ಮಾಡಿದ್ದಾರೆ, ಎಲ್ಲಾರ್ದು ಹಾಕ್ತೀನಿ ಲಿಸ್ಟ್. ಹೌದೌದು ನೋಡಿ, ನಾವೇನ್ ಇಲ್ಲಿಗಲ್ ಮಾಡ್ತಾ ಇದೀವಿ ನಾವು. ಅಲ್ಲೆಲ್ಲ ಈಗ ವಿಷಯ ಗೊತ್ತಾ, ಈಗ ಲಾಕ್ ಡೌನ್ ಎಲ್ಲ ಗೊತ್ತ್ರಿ. ನಾನು ದಿನ 100 ಜನ ಪೇಷಂಟ್ ಗಳು ನೋಡ್ತೀನಿ. ಬಂದ್ ನನ್ನ ರೆಕಾರ್ಡ್ಸ್ ನೋಡಿ, ಬಂದ್ ನೋಡಿ ಇಲ್ಲಿ ಬೆಂಗಳೂರಲ್ಲಿ ಏನ್ ಮಾಡ್ತಾ ಯಡಿಯೂರಪ್ಪ ಅವ್ರನ್ನ ಕೇಳಿ ಊಟಗಳು ಕೊಡ್ತಾ ಇದೀನಿ ಅಂತ. ಅದೇ ಒಳ್ಳೆ ಕೆಲಸ ನಾನು. ಅಲ್ಲ, ಅದು ಮಾಡಬೇಕು. ಯಾಕಂದ್ರೆ ಈ ಕಷ್ಟದಲ್ಲಿ ನೋಡಿ, ನಿಮ್ಗೂ ಅಷ್ಟೇ, ನನಗೂ ಅಷ್ಟೇ. ಅಲ್ಲಿ ಬಂದ್ ಯಾರಿಗೂ ಹಕ್ಕಿಲ್ಲ. ಏನಾದ್ರು ಬಂದ್ಬಿಟ್ಟು ಫೀವರ್ ಇರೋರು ಅವ್ರು ಬಂದ್ ಸೇರ್ಕೊಂಡ್ರೆ ಅವ್ನ್ ಒದ್ದು ಒಳಗಡೆ ಹಾಕ್ತೀನಿ ನಾನೇ. ಅದೇ ಯಾವನಾದ್ರೂ ಇನ್ನೊಂದು ನಮ್ ತಂಟೆಗೆ ಬರ್ಲಿ ಗೊತ್ತಾಗುತ್ತೆ ಅವನಿಗೆ. ಪೊಲೀಸ್ ಕೈ ಹಾಕಿದಂಗೆ. ನಾನೇನು MLA ಗೆ ಕೇಳಿಬೇಕಂದ್ರೆ ನಾನು ಹೇಳಿ ರೆಕಾರ್ಡ್ಸ್ ತೋರಿಸ್ತೀನಿ. ಲೋಕಾಯುಕ್ತ ಲೆಸ್ ದಿನ ಹಿಡ್ದಿದ್ದೀನಿ ಅಂತ. ಲೋಕಾಯುಕ್ತ ಲೆಸ್ ದಿನ ಹಿಡ್ದಿ ಬನ್ನಿ, ನಮ್ ಬೆಂಗಳೂರಿಗೆ ಬನ್ನಿ, ತೋರಿಸ್ತೀನಿ. ಅಲ್ಲ, ಕಾಂಟ್ಯಾಕ್ಟ್ ಏನಿದೆ ವಾಪಸ್ ಹೋಗಿಲ್ಲ ಈಗ ಅವರು? ಹೋದ್ರು. ಅವ್ನು ಯಾವನ್ ಹೇಳಕ್ಕೆ, ಅವ್ನು ಇನ್ಸ್ಪೆಕ್ಟರ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ 1 ಸೆಕೆಂಡ್ ಅಲ್ಲಿ. ಅಲ್ಲಿ ಬರ್ತಾ ಇರೋದು IG ಎಲ್ಲ ಬರ್ತಾ ಇದ್ರು ಅಲ್ಲಿ ಪೊಲೀಸ್ ಅವರು ಮೀಟಿಂಗ್ ಹಿಡ್ಕೊಳಕ್ಕೆ. ಈಗ 20 ಜನ ಬರ್ಲಿ, ಎಲ್ಲಾರು ಕೋರ್ಟ್, ನನ್ನ ಮಗನ್ ಕೇಳಿ ಕೋರ್ಟ್ಗೆ ಹಾಕೋಣ, ಎಲ್ಲಾರು ಬರ್ಲಿ ಕೋರ್ಟ್ಗೆ. ಏನ್ ಇಲ್ಲಿಗಲ್ ತೋರಿಸ್ತೀನಿ, ಎಲ್ಲ ರೆಕಾರ್ಡ್ ಆಗಿದೆ. MLA ವಿಜಯಕುಮಾರ್ ಅಣ್ಣನ್ ಮಗನೂ ಬಂದಿದ್ದ. ಅಣ್ಣನ್ ಮಗ RSS ಸಂತೋಷ್ ಅವ್ರಿಗೆ ಫೋನ್ ಮಾಡಿದ್ದಾರೆ. ಏನ್ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ರ? ನಾನು ಎಷ್ಟು ವರ್ಷ ಇದೀನಿ ಗೊತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಡ್ವೈಸರ್ ಆಗಿ. ಅವ್ರಿಗೆ ಹೇಳಿ ಯಾವನಾದ್ರೆ ಎಲ್ಲರಿಗೂ ಹಾಕ್ತೀನಿ ನಾನು. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸೋಮವಾರಪೇಟೆಯ ತಹಶೀಲ್ದಾರ್ ಆಗಿರುವಂತ ಗೋವಿಂದರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಸರ್ ಇದು ಆವಾಜನ್ನ ಹಾಕಿರೋದು? ಏನಾಗಿದೆ ಆಕ್ಚುಲಿ ಅಲ್ಲಿ? ನಮಗೆ ಗೊತ್ತಿಲ್ಲ. ಹೋಮ್ ಸ್ಟೇ ಇದೆ ಓಕೆ ಅರ್ಧೂರಲ್ಲಿ. ಅದಕ್ಕೆ ನಮ್ಗೆ ಯಾವ್ದೋ ಕಂಪ್ಲೇಂಟ್ ಬಂತು.
ಈ ತರ ಯಾಕಂದ್ರೆ ಅವ್ರದ್ದು ನಮ್ಗೆ ಅವ್ರಿಗೆ ಒಂದೇ ಪರ್ಮಿಷನ್ ಇತ್ತು. ಓಕೆ 6ನೇ ತಾರೀಕು ಬರ್ಲಿಕ್ಕೆ ಹೋಗ್ಲಿಕ್ಕೆ ಅವತ್ತೇ ಇದ್ದಿದ್ದು. ಹಾ ಆಲ್ಟ್ ಆಗಕ್ಕೆ ಪರ್ಮಿಷನ್ ಇರ್ಲಿಲ್ಲ ಅಲ್ಲಿ. ಓಕೆ 7ನೇ ತಾರೀಕು ಅವ್ರು ನೈಟ್ ಆಲ್ಟ್ ಆಗಿದ್ದಾರೆ. ಅವರು ಏನೋ ನೈಟ್ ನಂತರ ಬಂದ್ರು, ನನಗೆ ಫೋನ್ ಮಾಡಿ ಹೇಳಿದ್ರು ರವೀಂದ್ರ ಚಲನ್ ಅವರು, ಹಾ ಈ ತರ ನಮ್ಮ ಮಗ ಬಂದಿದ್ದಾನೆ ಸರ್, ಸ್ವಲ್ಪ ಇದ್ ಮಾಡಿ ಅಂತ ಹೇಳಿ. ನಾನೇನ್ ಆಯ್ತು ಅಂತೇಳಿ ಅವ್ರಿಗೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಹೇಳಿದೆ. ಅವರು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ನೋಡಿದ್ರೆ 3 ಜನನು ಅವತ್ತು ಆಲ್ಟ್ ಆಗಿದ್ದಾರೆ. ಹಾ ಒಬ್ಬರಿಗೆ ಅಂತ ಕೇಳಿದ್ದು. ಹೌದೌದು. 3 ಜನ ಆಲ್ಟ್ ಆಗಿದ್ದಾರೆ. ಹೌದೌದು. ಹಾ ಆಮೇಲೆ ಅದನ್ನೇ ಅವ್ರು ಆಲ್ಟ್ ಆಗಿದ್ದಾರೆ. ನಮ್ಮ PDO ಹೋಗಿ ಇದ್ ಮಾಡಿದ್ದಾರೆ, ಮಾಜಾರ್ ಮಾಡಿದ್ದಾರೆ. PDO ಅಂಡ್ ಪೊಲೀಸ್ ಅವರು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಗಿ ಮಾಜಾರ್ ಮಾಡಿದ್ದಾರೆ. ಮಾಡಾದ್ಮೇಲೆ ಕೇಳಿದಾಗ ಇಷ್ಟೆಲ್ಲ ಇದಾಗಿದೆ. ಅದು ಮಾತಾಡಿರೋ ಆಡಿಯೋ ನೋಡಿದ್ವಲ್ಲ ಸರ್, ಅದು ನವೀನ್ ಚಲ್ಲಂ ಅವರೇನಾ? ಅದು ನನ್ಗೆ ಐಡಿಯಾ ಇಲ್ಲ ಸರ್, ಇದು ಯಾರು ಅಂತ ಗೊತ್ತಿಲ್ಲ. ಬಟ್ ಇವತ್ತು ಆ ಸುರೇಶ್ ಅನ್ನ ಲೋಕಲೇಟರ್ ಹತ್ರ ಮಾತಾಡಿದ್ದಾರೆ. ಒಟ್ನಲ್ಲಿ ಅವರು ಕಾನೂನಂತೂ ಉಲ್ಲಂಘನೆ ಮಾಡಿದಾರಲ್ವಾ ಸರ್? ಹೌದೌದು. 100%. ಏನ್ ಕ್ರಮ ಕೈಗೊಳ್ತಾ ಇದ್ದೀರಾ ಈಗ? ಮೋಸ್ಟ್ಲಿ ನಮ್ಮಲ್ಲಿ ಅವ್ರಿಗೆ ಪಂಚಾಯತ್ ರಾಜ್ ಇದಕ್ಕೆ ಬರುತ್ತೆ ಸರ್, ಅಂದ್ರೆ ಸೆಕ್ಷನ್ 70 ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಡೈರೆಕ್ಷನ್ ಕೊಟ್ಟು ಇವತ್ತು ಸೀಸ್ ಮಾಡಿದ್ದಾರೆ ಸರ್. ಸೀಸ್ ಆಗಿದೆ ಅಲ್ಲ? ಆಗಿದೆ. ಈ ರೀತಿಯಾಗಿ ಅವಾಜನ್ನ ಹಾಕಿ ಬೆದರಿಸೋದು ಎಷ್ಟರ ಮಟ್ಟಿಗೆ ಸರಿ? ಅದ ಕಾನೂನು ರೀತಿಯಲ್ಲಿ ಸರಿ ಇಲ್ಲ ಸರ್. ಅದಕ್ಕೋಸ್ಕರ ನಾವು ಇದು ಕ್ರಮ ತಗೊಂಡಿದ್ದೀವಿ. ಮುಂದಕ್ಕೆ ಕಾನೂನು ರೀತಿಯಲ್ಲಿ ಏನೋ ಕ್ರಮ ಆಗುತ್ತೆ ಅದ. ಸೊ ಈಗ ಆಲ್ರೆಡಿ ಅದು ಹೈಯರ್ ಅಥಾರಿಟಿಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದೀರಾ? ಹೋಗಿದೆ ಸರ್. ಇವ ಅಂಡರ್ ಸೆಕ್ಷನ್ ಪ್ರಾವಿಷನ್ ಇದೆ ಅವ್ರಿಗೆ 70 ರೋಡ್ RTPR ಆಗಿದ್ರ ಆಕ್ಚುಲಿ. ಅದ್ರ ಪ್ರಕಾರ PDO ಅವ್ರಿಗೆ ಹೇಳಿ ಅವ್ರು ಸೀಸ್ ಮಾಡ್ಕೊಂಡಿದ್ದಾರೆ. 3 ಜನ ಕಾನೂನನ್ನ ಉಲ್ಲಂಘನೆ ಮಾಡಿ ಉಳ್ಕೊಂಡಿದ್ರಲ್ಲ ಅವ್ರನ್ನೇನಾದ್ರೂ ಬಂಧಿಸಲಾಯ್ತಾ?